ಆಟೋ ಗ್ಯಾಸ್ ಸ್ಟಾಕ್ ಬಂದಿದ್ರಿಂದ ಚಾಲಕರು ಗಲಾಟೆ ಮಾಡಿದ್ದಾರೆ. ಈ ಘಟನೆ ನಡೆದಿರೋದು ರಾಯಚೂರಿನ ಆಟೋ ಗ್ಯಾಸ್ ಸೆಂಟರ್ನಲ್ಲಿ. ಕಿರಿಕ್ ನಡೆದಿದೆ. ಗ್ಯಾಸ್ ತುಂಬಿಕೊಳ್ಳಲು ಆಟೋ ಚಾಲಕರು ನೂಕುನುಗ್ಗಲು ಸೇರಿತ್ತು. ಈ ವೇಳೆ ಕೈ ಮಿಲಾಯಿಸೋ ಹಂತಕ್ಕೆ ಚಾಲಕರ ಗಲಾಟೆ ತಲುಪಿದೆ. ಪೊಲೀಸರ ಎದುರಲ್ಲೇ ಆಟೋ ಚಾಲಕರ ಮಧ್ಯೆ ಗಲಾಟೆ ನಡೆದಿದೆ. ಆಟೋ ಗ್ಯಾಸ್ ಸ್ಟಾಕ್ ಬಂದಿದ್ರಿಂದ ಚಾಲಕರು ಗಲಾಟೆ ಮಾಡಿದ್ದಾರೆ. ರಾಯಚೂರಿನ ಆಟೋ ಗ್ಯಾಸ್ ಸೆಂಟರ್ನಲ್ಲಿ ನಡೆದಿರುವಂತಹ ಗಲಾಟೆ ಇದು. ಗ್ಯಾಸ್ ತುಂಬಿಸಿಕೊಳ್ಳಲು ಬಂದ ಚಾಲಕರಿಗೆ ಶಾಕ್ ಆದಿತ್ತು. ಒಂದು ಆಟೋಗೆ 400 ರೂಪಾಯಿ ಗ್ಯಾಸ್ ಮಾತ್ರ. ರಾಜಾಜಿನಗರದ ಬಂಕ್ನಲ್ಲಿ ಸಿಬ್ಬಂದಿ ಬೋರ್ಡ್ ಹಾಕಿದ್ದಾರೆ. 400 ರೂಪಾಯಿಗಿಂತ ಹೆಚ್ಚು ಗ್ಯಾಸ್ ಹಾಕೋಕೆ ಆಗಲ್ಲ. ರಾತ್ರಿ ಇಡೀ ಕಾದ್ರೂ ಕೂಡ 400 ರೂಪಾಯಿ ಗ್ಯಾಸ್ ಮಾತ್ರ ಹಾಕೋಕೆ ಅವಕಾಶ. ಇದೀಗ ಚಾಲಕರು ಬೇಸರಗೊಂಡಿದ್ದಾರೆ. ಗ್ಯಾಸ್ ತುಂಬಿಸಿಕೊಳ್ಳೋದಿಕ್ಕೆ ಚಾಲಕರು ಗ್ಯಾಸ್ ಬಂಕ್ ಬಳಿ ಬಂದಿದ್ದಾರೆ. ರಾತ್ರಿ ಇಡೀ ವೇಟ್ ಮಾಡಿದ್ದಾರೆ. ಆದರೆ ವೇಟ್ ಮಾಡಿದ್ರೂ ಕೂಡ ಒಂದು ಆಟೋಗೆ 400 ರೂಪಾಯಿ ಗ್ಯಾಸ್ ಮಾತ್ರ ಅಂತ ಇದೀಗ ರಾಜಾಜಿನಗರದ ಬಂಕ್ನಲ್ಲಿ ಬೋರ್ಡ್ ಹಾಕಲಾಗಿದೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ವಾಕ್ಥ್ರೂ ಮಾಡಿದ್ದಾರೆ, ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನ ಸಾರಿಗೆ ಸಂಪರ್ಕ ಕೊಂಡಿಯಾಗಿರ್ತಕ್ಕಂಥ ಆಟೋ ಚಾಲಕರು ಕಳೆದ 4-5 ದಿನಗಳಿಂದಲೂ ಕೂಡ ಆಟೋ ಗ್ಯಾಸ್ಗಾಗಿ ಪರದಾಡುವಂತಹ ದೃಶ್ಯಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು. ಕಿಲೋಮೀಟರ್ ಗಟ್ಟಲೆ ಆಟೋ ಗ್ಯಾಸ್ ಬಂಕ್ಗಳ ಮುಂದೆ ರಾತ್ರಿ ಇಡೀ ಹಗಲು ರಾತ್ರಿ ಅನ್ನದೇ ಆಟೋ ಗ್ಯಾಸ್ಗಾಗಿ ಕ್ಯೂ ಅನ್ನು ನಿಂತು ಆಟೋ ಗ್ಯಾಸ್ ಅನ್ನು ತುಂಬಿಸಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದು ಕೂಡ ಅರ್ಧಂಬರ್ಧ ಗ್ಯಾಸ್ ಅನ್ನ ಫಿಲ್ ಮಾಡಿರ್ತಕ್ಕಂಥದ್ದು. ನಾವೀಗ ಆಟೋ ಚಾಲಕರ ಬಳಿ ಇದ್ದೇವೆ. ಆಟೋ ಚಾಲಕರನ್ನ ಮಾತನಾಡಿಸ್ತಾ ಹೋಗ್ತಾನೆ, ಏನವರ ಸಮಸ್ಯೆ ಅಂತ ಹೇಳಿ. ಸರ್, ಏನ್ ಪ್ರಾಬ್ಲಮ್ ಆಗಿದೆ? ಯಾಕೆ ಏನಿಲ್ಲ ಸರ್, ಇದೆಲ್ಲ ಇದು ಕಮ್ಯುನಿಕೇಶನ್ ರಾಂಗ್ ಅಂತ ಹೇಳ್ತೀವಿ ಒಂದ್ ಕಡೆ. ಯಾಕೆಂದ್ರೆ ಲಾಸ್ಟ್ ಏನ್ ಮಾಡ್ತಾರೆ ಇವರು, ಅದೇ 200 ರೂಪಾಯಿ ಎಕ್ಸ್ಟ್ರಾ ಕೊಡಿ, ಬೇರೆ ಕಡೆಗೆ ಸಿಲಿಂಡರ್ ಸಿಗ್ತಾ ಇದೆ, ಅದೇ ನಾವೇ ಏನಾಗ ಕೇಳಕೋರಿ ಇಲ್ಲ ಅಂತಾರೆ. ಒಂದು ಇಲ್ಲೇನೋ ಒಂದು 400 ರೂಪಾಯಿಗೆ ಹಾಕ್ತಾರೆ. 400 ರೂಪಾಯಿ ತಗೊಂಡು ಎಷ್ಟು ಕಿಲೋಮೀಟರ್ ಬರ್ತದೆ? 15 ಕಿಲೋಮೀಟರ್, 60 ಕಿಲೋಮೀಟರ್ ಗಾಡಿ ಓಡಿಸ್ಬಿಟ್ಟು ಬೇರೆ ಏನ್ ಮಾಡ್ಬೇಕು? 60 ಕಿಲೋಮೀಟರ್ಗೆ ಇವಾಗ ಒಂದು ರೈಟಲ್ಲಿ ಆ 400 ರೂಪಾಯಿ ಗ್ಯಾಸ್ ಹಾಕಿ 400 ರೂಪಾಯಿ 1000 ರೂಪಾಯಿ ಮಾಡಿದ್ರೆ ಮುಕ್ಕಾಲು ಭಾಗ ಗ್ಯಾಸ್ ಕೊಡ್ಬೇಕು, ಕಾಲು ಭಾಗ ನಾವು ಮನೆ ತಗೊಂಡೋಗ್ಬೇಕು. ಆ ಪರಿಸ್ಥಿತಿ ಆಗದೆ ಹೊರತು ಇಲ್ಲಿ ಯಾರು ಬಂದು ಕೇಳಲ್ಲ ಬಿಡಿ. ಎಷ್ಟು ಗಂಟೆಗೆ ಬಂದಿತ್ತು ಸರ್? ನಾವು ಬಂದಿರೋದು 4:15 ಬಂದಿರೋದು. ನಮ್ಮ ಹುಡುಗರು ನೈಟ್ ಎಲ್ಲ ಫುಲ್ ಇಲ್ಲ ಅವ್ರೆ. ಅದರಿಂದ ರಾತ್ರಿ ಇಡೀ ಪೂರ್ತಿ ಕ್ಯೂ ನಿಂತ್ಕೊಂಡ್ರೆ ಮತ್ತೆ ಬೆಳಗ್ಗೆ ಹೋಗ್ಬೇಕಲ್ಲ, ಮತ್ತೆ ಗಾಡಿ ಹೋಗ್ತೀವಿ. ಈಗ 9 ಗಂಟೆ 8 ಗಂಟೆ 9 ಗಂಟೆಗೆ ಹೋಗ್ತೀವಿ. 4 ಗಂಟೆ ಬಂದು ತಿರ್ಗಿ ಅದೇ ಸೈಕಲ್ ಚೈನು ಅದು ಹಿಂಗೆ ನಿಂತ್ಕೋಬೇಕು ಲೈನ್ಗೆ. ಅದು ಬಿಟ್ರೆ ಇನ್ನೇನು ಇಲ್ಲ. ನಿಮ್ದು ಆಟೋ ಅಸೋಸಿಯೇಷನ್ ಇದೆ, ಸಂಘಟನೆಗಳಿದಾವೆ, ಅದರಿಂದ ಪ್ರಯತ್ನ ಮಾಡಿ ಎಲ್ಲ ಕಮಿಷನ್ ಕೊಡ್ತೀಯಾ? ಒಂದ್ ಕರೀರಿ ಯಾವನಾರ, ಏನಪ್ಪ ಏನು ನಾನು ಹಂಗೆ ಬಂದ್ಬಿಡ್ತೀವಿ. ನಾವು ಸುಮ್ಮನೆ ಸಂಘಟನೆ ಮಾಡ್ಬೇಕಾದ್ರೆ ದುಡ್ಡು ಹಾಕಿರ್ತೀವಿ, ರಿಜಿಸ್ಟರ್ ಮಾಡಿರ್ತೀವಿ. ಬರ್ಬೇಕಾರೆ ನೋಡಪ್ಪ ಇಲ್ಲ ಏನೋ ಕೊಟ್ರೆ ಬರ್ತೀವಪ್ಪ. ಯಾವನೊಬ್ರು ಹೆಂಗೆ ಸಂಘಟನೆ ಮಾಡಿಕೊಂಡು ಎಲ್ಲವನ್ನು ಜೀವನ ಮಾಡಿರೋದು. ಯಾವುದೇ ಮಿನಿಸ್ಟರ್ ಅಲ್ಲಿ ನಮ್ಮ ಸಂಘಟನೆಗಳಲ್ಲಿ ಅವ್ರು ಯಾರು ಬಂದಿಲ್ಲ, ಬರೋದು ಇಲ್ಲ ಅವರು. ಯಾಕೆಂದ್ರೆ ಅವ್ರಿಗೆ ಬೇಕಾಗಿಲ್ಲ. 5 ವರ್ಷ ಬರ್ತಾರೆ, ಇನ್ನು 2 ವರ್ಷ ಬಿಟ್ಕೊಂಡು ಕೂಡ ಆಟೋ ಚಾಲಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸರ್ಕಾರ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಿಲ್ಲ. ಕಳೆದ 4-5 ದಿನಗಳಿಂದ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ನಾವು ಸಂಕಷ್ಟವನ್ನು ಅನುಭವಿಸುತ್ತಿದ್ದೇವೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನ TV9 ಮುಂದೆ ಹೊರಹಾಕ್ತಿರ್ತಕ್ಕಂಥದ್ದು. ಕ್ಯಾಮರಾಮನ್ ಶರಣು ಜೊತೆ ಶಿವಪ್ರಸಾದ್, TV9 ಬೆಂಗಳೂರು. ಆಟೋ ಗ್ಯಾಸ್ ನೋ ಸ್ಟಾಕ್. ಬೆಂಗಳೂರಿನ ಬಹುತೇಕ ಆಟೋ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿವೆ. ನಿನ್ನೆ ಓಪನ್ ಇದ್ದ MG ರಸ್ತೆ ಬಳಿಯ ಬಂಕ್ಗಳು ಇವತ್ತು ನೋಡಿದ್ರೆ ಬಂದ್ ಆಗಿವೆ. ಸೇಂಟ್ ಮಾರ್ಕ್ ರಸ್ತೆಯ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಬೋರಿಂಗ್ ಸರ್ವಿಸ್ ಸ್ಟೇಷನ್ ಕಾರ್ಯಾಚರಣೆ ಸ್ಥಗಿತ.
ನಿನ್ನೆ ಆಟೋಗಳಿಂದ ತುಂಬಿ ತುಳುಕ್ತಾ ಇತ್ತು ಇದೇ ಬಂಕ್. ಆದರೆ ಇವತ್ತು ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಗ್ಯಾಸ್ ಇಲ್ಲದೆ ಆಟೋದಲ್ಲೇ ಕೆಲ ಚಾಲಕರು ಮಲ್ಕೊಂಡಿದ್ದಾರೆ. ಆಟೋ ಗ್ಯಾಸ್ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಇದೀಗ ಎಲ್ಲ ಬಂಕ್ಗಳಲ್ಲೂ ಕೂಡ ಬಹುತೇಕ ಬೆಂಗಳೂರಿನ ಬಂಕ್ಗಳಲ್ಲಿ ಕಾಣಿಸ್ತಾ ಇದೆ. ನಿನ್ನೆ ಓಪನ್ ಇತ್ತು, MG ರಸ್ತೆ ಬಳಿಯ ಬಂಕ್ಗಳು ನಿನ್ನೆ ಓಪನ್ ಇತ್ತು. ಆದರೆ ಇವತ್ತು ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ಸೇಂಟ್ ಮಾರ್ಕ್ ರಸ್ತೆಯ ಬಂಕ್ನಲ್ಲೂ ಕೂಡ ಇದೇ ರೀತಿಯಾದಂತಹ ದೃಶ್ಯಾವಳಿ ಕಂಡು ಬರ್ತಾ ಇದೆ. ಆಟೋ ಚಾಲಕರು ಬರೋದು, ಈ ಬೋರ್ಡ್ ನೋಡೋದು, ವಾಪಸ್ ಹೋಗೋದು. ರಾತ್ರಿ ಇಡೀ ಕೆಲ ಚಾಲಕರು ಇನ್ನೇನು ನಾಳೆ ಬರಬಹುದು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಬಂಕ್ನ ಮುಂಭಾಗ ಅಲ್ಲೇ ಆಟೋ ಇಟ್ಟು ಅಲ್ಲೇ ಕಾದು ಕೂತಿದ್ದಾರೆ. ಆದರೆ ಇವತ್ತು ನೋಡಿದ್ರೆ ನೋ ಸ್ಟಾಕ್ ಬೋರ್ಡ್ ಕಾಣಿಸ್ತಾ ಇದೆ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಬಂದ್ 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 ಬೆಂಗಳೂರಿನ ಯಾವುದೇ ಮೂಲೆಗೆ ಹೋದರೂ ಕೂಡ ಆಟೋ LPG ಗ್ಯಾಸ್ಗಳು ತನ್ನ ಕಾರ್ಯಾಚರಣೆಯನ್ನ ಬಂದ್ ಮಾಡಿದೆ. ಕಾರಣ ಏನು? ಸ್ಟಾಕ್ ಇಲ್ಲ. ಬೆಂಗಳೂರಿನ ಸೇಂಟ್ ಮಾರ್ಕ್ ರಸ್ತೆಯಲ್ಲಿರ್ತಕ್ಕಂಥ ಬೋರಿಂಗ್ ಸರ್ವಿಸ್ ಸ್ಟೇಷನ್ ಅಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ನಿನ್ನೆ ಈ ಒಂದು ಬಂಕ್ ಆಟೋಗಳಿಂದ ತುಂಬಿ ತುಳುಕಿತ್ತು. ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಕ್ಯೂ ಕೂಡ ಕಂಡು ಬಂದಿತ್ತು. ಬಟ್ ಆದರೆ ಇವತ್ತು ಇಲ್ಲ ಸ್ಟಾಕು. ಹೀಗಾಗಿ ಅವರೊಂದು ಬೋರ್ಡ್ ಹಾಕಿ ಕಾರ್ಯಾಚರಣೆ ಬಂದ್ ಮಾಡಿದ್ದಾರೆ. LPG ಆಟೋ ಗ್ಯಾಸ್ ನೋ ಸ್ಟಾಕ್, ನಮ್ಮಲ್ಲಿ ಸ್ಟಾಕ್ ಇಲ್ಲ ಅಂತಕ್ಕಂಥ ಒಂದು ಕಾರಣವನ್ನ ಕೊಟ್ಟು ಇಲ್ಲಿನ ಸಿಬ್ಬಂದಿ ಇಲ್ಲಿ ಏನು ಕೊಡ್ತಾ ಇದ್ರು ಗ್ಯಾಸ್ ಅನ್ನ ಕೊಡಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಆಟೋಗಳು ಬರ್ತಾ ಇದಾವೆ, ಬಂದು ಆ ಬೋರ್ಡ್ ಅನ್ನ ನೋಡಿ ನಿರಾಶೆಯಿಂದ ಹೋಗ್ತಾ ಇದ್ದಾರೆ. ನಿಜಕ್ಕೂ ಕೂಡ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಜೀವನ ಬೀದಿಗೆ ಬೀಳ್ತಾ ಇದೆ. ದುಡಿಯೋದಕ್ಕೂ ಕೂಡ ಅವರಿಂದ ಆಗ್ತಾ ಇಲ್ಲ. ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ದುಸ್ಥಿತಿ ಇದೆ ಬೆಂಗಳೂರಿನಲ್ಲಿ ಅಂತಕ್ಕಂಥದ್ದು. ಇಲ್ಲಿ ಆಟೋ ಗ್ಯಾಸ್ ಸಿಗುತ್ತೆ ಅಂತಕ್ಕಂಥ ನಿರೀಕ್ಷೆಯಿಂದ ಒಬ್ಬ ಚಾಲಕರು ಬಂದಿದ್ರು. ಬಟ್ ಆದ್ರೆ ಇಲ್ಲ, ಬೇರೆ ಕಡೆ ಹೋಗಕ್ಕಾಗಲ್ಲ. ಬಟ್ ಏನ್ ಮಾಡೋದು, ಬೇರೆ ದಾರಿ ಇಲ್ಲ. ಹೀಗಾಗಿ ಆಟೋದಲ್ಲೇ ಮಲಗಬೇಕಾದಂತ ಶೋಚನೀಯ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಬರೋವರೆಗೂ ಕಾಯ್ಬೇಕು, ಕಾದ್ಬಿಟ್ಟೆ ಬಂದಾಗ LPG ಗ್ಯಾಸ್ ಹಾಕ್ಸ್ಕೊಂಡು ಹೋಗ್ಬೇಕು. ನೋಡಿ ಬರ್ತಾ ಇದ್ದಾರೆ, ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಇಲ್ಲಿ ಬಂದು ಒಂಥರ ದಿಗ್ಭ್ರಾಂತಿಗೊಳಗಾಗ್ತಾ ಇದಾರೆ. ಮತ್ತೆ ಇಲ್ಲಿಲ್ಲ, ಬೇರೆ ಎಲ್ಲಿ ಹೋಗೋದು, ಬೇರೆ ಎಲ್ಲೂ ಇಲ್ವಲ್ಲ, ಗೊತ್ತಾಗ್ತಾ ಇಲ್ಲ ಏನ್ ಮಾಡೋದು. ಈ ಕಡೆ ಡ್ಯೂಟಿ ಮಾಡ್ಬೇಕು, ಡ್ಯೂಟಿ ಮಾಡಕ್ ಆಗ್ತಾ ಇಲ್ಲ, ಕೈಯಲ್ಲಿ ಕಾಸಿಲ್ಲ, ಏನ್ ಮಾಡೋದು ಮುಂದಕ್ಕೆ ಅನ್ನೋ ಒಂದು ದಿಗ್ಭ್ರಾಂತಿಗೆ ಒಳಗಾಗ್ಬಿಟ್ಟಿದ್ದಾರೆ. ನಿಜಕ್ಕೂ ಕೂಡ ಮುಂದಕ್ಕೆ ಈ ಒಂದು ಸ್ಥಿತಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಆಟೋ ಚಾಲಕರಿಗೆ ಒಂದು ರೀತಿ ತುರ್ತು ಪರಿಸ್ಥಿತಿ, ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದ. ಯಾಕಂದ್ರೆ ಅವ್ರಿಗೂ ಕೂಡ ತುಂಬಾನೇ ಕಮಿಟ್ಮೆಂಟ್ಸ್ ಇದಾವೆ, ಅವ್ರಿಗೂ ಕೂಡ ತುಂಬಾನೇ ಸಂಕಷ್ಟ ಇದೆ, ದುಡಿದ್ರೆ ಮಾತ್ರ ಜೀವನ. ಸೊ ಹೀಗಾಗಿ ಮುಂದಕ್ಕೆ ಇದು ಏನಾಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಒಂದಷ್ಟು ಮಂದಿ ಆಟೋ ಚಾಲಕರಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್ ಬೆಂಗಳೂರಿನಲ್ಲಿ ಇದೇ ರೀತಿ ಪರಿಸ್ಥಿತಿ ಎಲ್ಲೋದ್ರೂ ಕೂಡ ಸಿಗ್ತಾ ಇಲ್ಲ, ತಾವು ಕೂಡ ನೋಡ್ತಾ ಇದ್ದೀರಾ, ಏನ್ ಹೇಳ್ತೀರಾ? ಬೆಂಗಳೂರಲ್ಲಿ ಎಲ್ಲೇ ಇಲ್ಲ ಸರ್, ಗ್ಯಾಸ್ ಸಿಗ್ತಾ ಇಲ್ಲ. ಈಗ ಖಾಲಿ ಆಗಿಬಿಟ್ಟಿದೆ, ಪೆಟ್ರೋಲ್ ಆಗ್ಬೇಕು ಆ ಗಾಡಿಗೆ. ನಾವು ಫುಲ್ ರೋಡ್ ಬಂದಿದ್ದೆ ಸರ್. ಅಲ್ಲ ಕಮ್ಮನಹಳ್ಳಿ, ಸೇವಾನಗರ, RT ನಗರ ಎಲ್ಲ ನೋಡಿದೆ, ಎಲ್ಲೇನೂ ಸಿಗ್ತಾ ಇಲ್ಲ ಗಾಡಿ. ಸರ್ ಇದನ್ನ ಸರಿ ಹೋಗ್ತಕ್ಕಂತ ಒಂದು ಸ್ಥಿತಿನೇ ಬರ್ತಾ ಇಲ್ಲ. ಮುಂದಕ್ಕೆ ಏನಾಗಬೇಕು ಗೊತ್ತಾಗ್ತಾ ಇಲ್ಲ. ನೀವು ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್? ಏನು ಗೊತ್ತಿಲ್ಲ ಸರ್ ನಮ್ಗೆ. ಏನ್ ಮಾಡಿದ್ ನಾವು ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದೆ. ನಮ್ಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್. ಏನ್ ಮಾಡಿದ್ರು ಗೊತ್ತಲ್ಲ. ಮನೆಗೆ ಏನ್ ಸರ್ ಊಟ ಮಾಡೋದು ನಾವೆಲ್ಲ. ಒಟ್ನಲ್ಲಿ ಇದು ಏನಾದ್ರೂ ಒಂದು ಕ್ರಮ ತಗೊಳ್ಳೇಬೇಕು, ಸರಿ ಮಾಡ್ಲೇಬೇಕು. ಬಟ್ ಆದ್ರೆ ಇದು ಯಾವಾಗ ಸರಿ ಹೋಗುತ್ತೆ ಅನ್ನೋದು ಮಾತ್ರ ಯಕ್ಷ ಪ್ರಶ್ನೆ ಆಗಿದೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.